ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡ್ಬೋದು, ಇವತ್ತು ಕರೆಕ್ಟಾಗಿ 1 ತಿಂಗಳು 20 ದಿನ ಆಗಿದೆ. ನೋಡ್ಬೋದು ಗ್ರೋತು. ಏಲಕ್ಕಿ ಬಾಳೆ 11 ಎಕರೆ ಪ್ಲಾಟು ನೋಡ್ತಾ ಇದ್ದೀರಾ. ಕಂಪ್ಲೀಟು ನಿಮಗೋಸ್ಕರ ಮಾಡಿರೋದು. ಏಲಕ್ಕಿ, ನೇಂದ್ರ, G9, ಆಮೇಲೆ ಕಬ್ಬು, ಬಾಳೆ ಜೊತೆಗೆ ತರಕಾರಿನೂ ಮಾಡಿದ್ದೀವಿ. ಎಲೆಕೋಸು ಹಾಕಿದ್ದೀವಿ, ಮೆಣಸಿನ್ಕಾಯಿ ಹಾಕಿದ್ದೀವಿ, ಆಮೇಲೆ ವಾಟರ್ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು. ಸೊ ಎಲ್ಲದರದ್ದು ತೋರಿಸ್ತಾ ಬರ್ತೀವಿ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನೀವು ಬಾಳೆ ಆಗಲಿ ಎನಿ ಕ್ರಾಪ್ ಆಗಲಿ ಯಾವ ತಿಂಗಳಲ್ಲಿ ನಾಟಿ ಮಾಡ್ತಾಯಿದ್ದೀರಾ, ನವಂಬರಲ್ಲಿ ನಾಟಿ ಮಾಡಿದ್ದು ಮತ್ತು ತಿರ್ಗಾ ಮಾರ್ಚು ಏಪ್ರಿಲಲ್ಲಿ ನಾಟಿ ಮಾಡೋದಕ್ಕೂ, ಮಳೆಗಾಲದಲ್ಲಿ ನಾಟಿ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ನೀವೇ ಡಿಸೆಂಬರಲ್ಲಿ ನಾಟಿ ಮಾಡಿದ್ದು ಒಂಥರ ಗಿಡ ಬಂದಿರುತ್ತೆ, ಜೂನಲ್ಲಿ ಮಾಡಿದ್ರೆ ಒಂಥರ ಗಿಡ ಬಂದಿರುತ್ತೆ. ಪ್ರತಿಯೊಂದು ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಮೆಣಸಿನ್ಕಾಯಿ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಸಿಕ್ಕಾಬಟ್ಟೆ ನವಂಬರಲ್ಲಿ, ಡಿಸೆಂಬರಲ್ಲಿ, ಜಾನ್ವರಿಲಿ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಮುಟ್ರು ರೋಗ ಜಾಸ್ತಿ ಇರುತ್ತೆ. ಕಂಪ್ಯಾರಿಟಿವ್ಲಿ ನಿಮಗೆ ಬೇರೆ ಬೆಳೆಯೋದಕ್ಕೂ, ಅಂದರೆ ಬೇರೆ ವರ್ಷದಲ್ಲಿ ನೀವು ಬಿಸಿಲುಗಾಲದಲ್ಲಿ ಮತ್ತು ಬೇರೆ ಕಾಲದಲ್ಲಿ ಬೆಳೆಯೋದಕ್ಕೂ ಇವಾಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರನೇ ನೀವು ಕಂಪ್ಯಾರಿಸನ್ ಮಾಡಬೇಕು. ಇವಾಗ ನಾವು ಬೆಸ್ಟ್ ಟೈಮ್ ಬಾಳೆ ಬೆಳೆಯೋಕ್ಕೆ ಎಲ್ಲರೂ ಯಾವಾಗಲೂ ಹೇಳ್ತಾ ಇರ್ತೀನಿ, ಆಗಸ್ಟ್, ಸೆಪ್ಟೆಂಬರ್, ಲಾಸ್ಟ್ ಅಕ್ಟೋಬರ್ ಒಳಗಡೆ ನೀವು 15th ಒಳಗಡೆ, ಅಕ್ಟೋಬರ್ 15th ಒಳಗಡೆ ಹಾಕಬೇಕು. ಅಕ್ಟೋಬರ್ ಆದಮೇಲೆ ಹಾಕ್ದವ್ರದ್ದು ಸಿಕ್ಕಾಬಟ್ಟೆ ಎಲೆ ಮುಟ್ಟು ರೋಗ ಬರುತ್ತೆ, ಎಲೆ ಚಿಕ್ಕ ಎಲೆ ಬರುತ್ತೆ, ದೊಡ್ಡ ಎಲೆ ಬರೋದು ಚಿಕ್ಕದಾಗ್ಬಿಡುತ್ತೆ. ಯಾಕೆಂದರೆ ಚಳಿಗೆ ಏನು ಮಾಡಬೇಕು, ಬಾಳೆ ನಾಟಿನೇ ಮಾಡಬೇಡಿ, ಇಲ್ಲ ಫೇಲ್ಯೂರ್ ಆಗುತ್ತೆ. ಯಾಕಂದರೆ ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ವರ್ಷ ಹಬ್ಬದ ಟೈಮ್ಗೆ ಕರೆಕ್ಟಾಗಿ ಬರುತ್ತೆ, ಅಂದರೆ ರೇಟು ಸಿಗುತ್ತೆ ನಿಮಗೆ. ಸೊ ರೇಟ್ ಬೇಡಪ್ಪ ನಮಗೆ, ಯಾವಾಗ ಎಷ್ಟು ಬರುತ್ತೋ ಬರಲಿ ಅಂದರೆ ಯಾವಾಗ ಬೇಕಾದ್ರೂ ಹಾಕ್ಬೋದು, ಬಟ್ ನವೆಂಬರ್, ಡಿಸೆಂಬರಲ್ಲಿ ಹಾಕ್ಬೇಡಿ. ಚಳಿ ಇರೋದ್ರಿಂದ ನಿಮಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ನೋಡಿ ಎರಡು ತಿಂಗಳು ಆಗಿಲ್ಲ ಇನ್ನು. ಸೊ ಗಿಡದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ನೋಡ್ತಾ ಇದ್ದೀರಾ ಏಲಕ್ಕಿ ಬಾಳೆ, ಆ ಕಡೆ ಇರೋದೆಲ್ಲ ನೇಂದ್ರ ಬಾಳೆ, ಈ ಕಡೆ ಇರೋದು ಏಲಕ್ಕಿ. ನೋಡ್ಬೋದು, ಇನ್ನು 2 ತಿಂಗಳು ಆಗಿಲ್ಲ. ನಿಮಗೆ ಗ್ರೋತ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಲ್ಲೊಂದು ಇಲ್ಲೊಂದು ಫಸ್ಟ್ ಕ್ಲಾಸಾಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ಮೆಜಾರಿಟಿ ಒಂದು ಲೈನ್ ಫುಲ್ಲು ತೋರಿಸ್ತೀನಿ ನಿಮಗೆ. ಎಲ್ಲದು ನಿಮಗೆ 2 ಅಡಿ ಮೇಲೆ ಬಂದಿದ್ರೆ ಪಾಸ್. ಕಂದಾಗ್ದವ್ರದ್ದು ಇದೆಲ್ಲ ಆಲ್ರೆಡಿ ನೋಡಿ 2.5-3 ಅಡಿ ಬಂದಿದೆ. 2 ತಿಂಗಳಿಗೆ ನಿಮಗೆ 2 ಅಡಿ ಇದ್ದರೂ ಪಾಸು. ಇದೆಲ್ಲ ತಬ್ಗುಣಿ ಹಾಕಿರೋದು, ಅಂದರೆ ಹಾಳಾಗಿರೋದನ್ನು ತಿರ್ಗಾ ರೀಪ್ಲಾಂಟೇಷನ್ ಮಾಡಿದ್ದೀವಿ. ನೋಡಿ 2 ಅಡಿ ಇದ್ದರೆ ಪಾಸು. ಇದನ್ನು ನಾನು ಹೇಳ್ತಾ ಇರೋದು ಕಂದು ಹಾಕೋರ್ದು. ಸೊ ಯಾರು ಕಂದು ಹಾಕಿಲ್ಲ, ಟಿಶ್ಯೂ ಕಲ್ಚರ್ ಹಾಕಿದ್ದಾರೆ, ಭಯ ಬೀಳಬೇಡಿ. ಫಸ್ಟು 2 ಮಂತ್ಸ್ 3 ಮಂತ್ಸು ಅದು ಚಿಕ್ಕದಾಗೇ ಇರುತ್ತೆ, ಆಮೇಲೆ ಅದು ದೊಡ್ಡದಾಗುತ್ತೆ ವೀಕ್ಷಕರೇ. ಸೊ ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲದ್ರದ್ದು ಈಕ್ವಲಾಗೆ. ಇನ್ನೊಂದು, ಯಾವಾಗಲೂ ಎಲ್ಲ ಸಮವಾಗಿ ಬರೋಕ್ಕೆ ಎಲ್ಲೂ ಚಾನ್ಸ್ ಇಲ್ಲ, ಏರುಪೇರು ಇದ್ದೇ ಇರುತ್ತೆ. ಕಂದಾಗ್ದವ್ರಾಗಲಿ, ಟಿಶ್ಯೂ ಕಲ್ಚರ್ ಹಾಕ್ದವ್ರದ್ದಾಗಲಿ. ಟಿಶ್ಯೂ ಕಲ್ಚರ್ ಅವರು ಭಯ ಬೀಳಬೇಡಿ, ನಮ್ಮದೇನಪ್ಪ ಇನ್ನೂ 1.5 ಅಡಿನೇ ಇದೆ ಅಂತ. ಡೋಂಟ್ ವರಿ, 1 ತಿಂಗಳಿಗೆ 1 ಅಡಿ ಇರುತ್ತೆ, 2 ತಿಂಗಳಿಗೆ 2 ಅಡಿ ಇದ್ರೂ ಪಾಸು. ಕಂದಾಗ್ದವ್ರದ್ದು ನಮ್ಮದು ಆಲ್ರೆಡಿ ಗಡ್ಡೆ ಇರೋದ್ರಿಂದ, ಬೇಗ ಬೇರು ಬಿಡೋದ್ರಿಂದ ನಿಮಗೆ ಆಲ್ರೆಡಿ ಬೇಸ್ ರೆಡಿ ಆಗಿರುತ್ತೆ, ಗಿಡಗಳು ಫಾಸ್ಟಾಗಿ ಬೆಳೆಯುತ್ತೆ. ಸೊ ಕಂದು ಹಾಕಿರೋರ್ದು ನಿಮಗೆ 2.5 ಅಡಿ 3 ಅಡಿ ಇದ್ದರೆ ಫಸ್ಟ್ ಕ್ಲಾಸ್ ಗ್ರೋತು. ನೋಡ್ತಾ ಇದ್ದೀರಾ, ಆಗಲೇ ನನ್ನ ಎಲೆಗಳು ನನ್ನ ಸೊಂಟದ ಲೆವೆಲ್ಗೆ ಬಂದ್ಬಿಟ್ಟಿದೆ ನೋಡಿ ವೀಕ್ಷಕರೇ. ಸೊ ಮೆಜಾರಿಟಿ 2.5ಇಂದ 3 ಅಡಿ, 2 ಅಡಿ ಅಂತೂ ಗ್ಯಾರಂಟಿ ಇದೆ ಎಲ್ಲನೂ. ಒಂದೊಂದಂತೂ 3 ಅಡಿ ಮೇಲಿದೆ ಆಲ್ರೆಡಿ. ಸೊ ತಿರ್ಗಾ ಇಲ್ಲಿ ಹುಳ ಬಂದಿದೆ ಸುರೇಶ್. ಸೊ ಮ್ಯಾಕ್ಸಿಮಮ್ ಫಸ್ಟ್ 2 ತಿಂಗಳಿಗೆ ನಿಮಗೆ ಹುಳದ ಬಾಧೆ ಇರುತ್ತೆ. ಏನೇ ಆದ್ರೂ ಇದು ಒಳಗಡೆ ಇರುತ್ತೆ ಇಲ್ಲ. ಸೊ ಮಾಮೂಲಿ ನಮ್ಮದು ಮೆಣಸಿನ್ಕಾಯಿ ಕಷಾಯ ನೋಡಿದ್ದೀರಲ್ಲ, ಮೆಣಸಿನ್ಕಾಯಿ ಕಷಾಯ ಹೊಡೀರಿ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಂದಿರುತ್ತೆ. ಸೊ ಮೇಯ್ನು ನೀವು ನೋಡಬೇಕಾಗಿರೋದು ಬುಡ, ಸುಳಿ. ಸೊ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ ಬುಡ, ಫಸ್ಟ್ ಕ್ಲಾಸ್ ಆಗಿದೆ, ಸುಳಿ ಫಸ್ಟ್ ಕ್ಲಾಸ್ ಆಗಿದೆ. ಇನ್ನು ಎಲೆ ಮೇಲೆ ಬಿಳಿ ಪ್ಯಾಚ್ ಇರೋರು ಮತ್ತು ಏನೇ ಇದ್ರೂ ಏನೂ ತಲೆ ಕೆಡಿಸ್ಕೊಬೇಡಿ.
ಒಂದು ರೌಂಡ್ ಸ್ಪ್ರೇ ಮಾಡಲೇಬೇಕು. ಎಲೆ ದೊಡ್ಡದಾಗಿದ್ದ ತಕ್ಷಣ 1.5 ಅಡಿ ಆಗಿದ ತಕ್ಷಣ 2ನೇ ತಿಂಗಳು ಮಿಸ್ ಮಾಡಿರೋರು ದಯವಿಟ್ಟು ಏನೇ ಕೆಲಸ ಇರಲಿ, ಎಷ್ಟೇ ಬ್ಯುಸಿ ಇದ್ರೂ ಸ್ಪ್ರೇ ಮತ್ತು ಬುಡಕ್ಕೆ ಹಾಕಲೇಬೇಕು. ಬಾಳೆ ಬೆಳೆಯೋರು, ನಾವು ತರಕಾರಿ ಬೆಳೆಯೋರು 10 ದಿನಕ್ಕೆ ಒಂದು ಸತಿ ಬುಡಕ್ಕೆ ಹಾಕಬೇಕು, 10 ದಿನಕ್ಕೆ ಒಂದು ಸತಿ ಕಂಪಲ್ಸರಿ ಸ್ಪ್ರೇ ಜೊತೆಗೇ ನಮ್ಮ ಮೆಣಸಿನ್ಕಾಯಿ ಕಷಾಯ ಮಾಡ್ಕೊಂಡು ನೋಡಿದ್ಬಿಟ್ರೆ ನಿಮಗೆ ಹುಳ ಜೊತೆಗೆ ನಮ್ಮದು ಡೆವಲಪ್ಮೆಂಟು ರೋಗಗಳು ಸ್ಪ್ರೇನೂ ಆಗುತ್ತೆ. ಸೊ ಬುಡಕ್ಕೆ ಹಾಕೋದು ಒಂದೇ, ಸ್ಪ್ರೇ ಮಾಡೋದು ಒಂದೇ. ನೋಡ್ತಾ ಇದ್ದೀರಾ, ಔಷಧಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಯಾವ ಥರ ಮಾಡೋದು ಅಂತ ನೀವು ಕಂಪ್ಲೀಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನಿ ಡೌಟ್ ಏನೇ ಆದ್ರೂ ಸ್ಪ್ರೇ ಮಾಡೋದು, ಬುಡಕ್ಕೆ ಹಾಕೋದು, ಅದು ಏನೇ ರೋಗ ಇರಲಿ 100% ಕ್ಲಿಯರ್ ಆಗುತ್ತೆ. ಇನ್ನೇನು ಹಾಕೋದು ಬೇಕಾಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಅವ್ರದ್ದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರೋರು ಆ್ಯಪಲ್ಲಿ ಪ್ರತಿಯೊಂದು ಸ್ಟೆಪ್ ಇದೆ, ಅದನ್ನು ಮಿಸ್ ಮಾಡೋ ಹಾಗಿಲ್ಲ. 20 ದಿನಕ್ಕೆ ಒಂದು ಸತಿ ರೋಟೋವೇಟ್ರ್ ಹೊಡಿಬೇಕು. ಅದಾದಮೇಲೆ 2ನೇ ತಿಂಗಳಿದು. ಸೊ 2ನೇ ತಿಂಗಳಲ್ಲಿ ಬುಡಕ್ಕೂ ಹಾಕಿ ಒಂದು ಡೋಸು ಸ್ಪ್ರೇನೂ ಮಾಡಿ. 2 ಒಟ್ಟಿಗೆ ಮಾಡಬೇಕಾ? ಯಾವಾಗಾದ್ರೂ ಮಾಡ್ಬೋದು. ಒಂದಿನ ಬುಡಕ್ಕೆ ಹಾಕಿ ಒಂದಿನ ಸ್ಪ್ರೇ ಮಾಡಿ. ಒಟ್ಟಿನಲ್ಲಿ 1 ಎಕರೆ ಮಾಡೋರು 2 ಸೆಟ್ ತರಿಸ್ಕೊಳ್ಳಿ. 1 ಸೆಟ್ಟು ಬುಡಕ್ಕೆ ಹಾಕೋದು, 1 ಸೆಟ್ಟು ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡೋದು ಮಿಕ್ಕಿದ್ರೆ ಅದನ್ನು ಹಂಗೆ ಇನ್ನೂ 5 ದಿನ ಬಿಟ್ಕೊಂಡು ಇನ್ನೊಂದು ಸತಿ ಸ್ಪ್ರೇ ಮಾಡಿ. ಯಾವಾಗಲೂ ಅಷ್ಟೇ, ಫಾಲಿಯರ್ ಸ್ಪ್ರೇ ನಾವು ಎಷ್ಟು ಕೊಡ್ತೀರಿ ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಎನಿ ಪ್ರಾಬ್ಲಮ್ ಒಂದೇ ಸೊಲ್ಯೂಷನ್, ಬುಡಕ್ಕೆ ಹಾಕಿ ಸ್ಪ್ರೇ ಮಾಡಿ. ಸೊ ಧೈರ್ಯವಾಗಿರಿ, ಫಾಲೋ ಮಾಡ್ತಾಯಿದ್ದೀರಾ. ಪ್ರತಿಯೊಂದು ಅಪ್ಡೇಟು ಇದೆ. ಫಸ್ಟ್ ಕ್ಲಾಸ್ ಗ್ರೋತು. ನಿಮ್ಮದು ಅಪ್ಡೇಟ್ ಕಳಿಸಿ ನನಗೆ, ವಿಡಿಯೋ ವಾಟ್ಸಪ್ ಮಾಡಿ. ನನ್ನ ನಂಬರ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಫಸ್ಟ್ ಅರ್ತ್ ಫಾರ್ಮರ್ಸ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. First Earth.